ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ಹೇಳಲಿಕ್ಕೆ ಬಿಸಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದು ತಕ್ಷಣಕ್ಕೆ ಮಾಡ್ಕೊಳ್ಳೋ ಅಂಥ ಉಪ್ಪಿನಕಾಯಿ. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಬೇಕಾಗಿರೋಂಥ ಪದಾರ್ಥಗಳು: ಹೇಳಿಕಾಯಿ, ಬೆಳ್ಳುಳ್ಳಿ ಒಂದು ಗೆಡ್ಡೆ ಸಾಕಾಗುತ್ತೆ ಇದಕ್ಕೆ. ಹಾಗೆ ಹಣ್ಣುಶಿಂಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಣ್ಣುಶಿಂಕಾಯಿ. ಇಷ್ಟೇ ಬೇಕಾಗಿರೋಂಥ ಪದಾರ್ಥಗಳು. ಬನ್ನಿ ಈಗ ಹೇಳಿಕಾಯಿನೆಲ್ಲ ಹಚ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಚ್ಚಿಟ್ಕೊಳ್ಳಿ. ಇದು ಬಂದು ಬಿಸಿ ಉಪ್ಪಿನಕಾಯಿ ಮಾಡೋದ್ರಿಂದ ತಕ್ಷಣಕ್ಕೆ ಮಾಡಿ ತಿನ್ನೋವಂಥ ಉಪ್ಪಿನಕಾಯಿ. ಇದು ಮಾಡಿ ನೆಕ್ಸ್ಟ್ ಡೇಯಿಂದ ಯೂಸ್ ಮಾಡ್ಬೋದು. ಆದರೆ ಇದನ್ನು ಮಾಡಾದಮೇಲೆ ಒಂದಿನ ಹೊರಗಡೆ ಇಟ್ಟು ನೆಕ್ಸ್ಟ್ ಡೇಯಿಂದ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬೇಕಾಗತ್ತೆ. ನೋಡಿ, ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಬರಬೇಕು. ಆಲ್ರೆಡಿ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು 2-3 ನಿಮಿಷ ಬಾಡಿಸ್ಕೊಂಡು ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿರೋಂಥ ಖಾರ ಹಾಕ್ಕೊಂಡು ಹಚ್ಚಿರೋಂಥ ಹೇಳಿಕಾಯಿನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಾಣಲಿ ತುಂಬ ಬಿಸಿ ಇರುತ್ತಲ್ವ, ಹಾಗಾಗಿ ಆ ಬಿಸಿಗೆ ಸಾಕಾಗುತ್ತೆ. ಹೇಳಿಕಾಯಿ ಚೆನ್ನಾಗಿ ಬಾಡ್ಕೊಳ್ಳುತ್ತದು. ಮುಚ್ಚಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟುಬಿಟ್ರೆ ಒಂದು 10 ನಿಮಿಷ ಆ ಬಿಸಿಗೆ ನೀಟಾಗಿ ಬೆಂದ್ಕೊಂಡ್ಬಿಡುತ್ತೆ. ಅದು ಅಷ್ಟು ಬಾಡಿದ್ರೆ ಸಾಕಾಗುತ್ತೆ. ಆ ಬಿಸಿಗೆ ಬಾಡ್ಕೊಂಡ್ರೆ ಅದು ಸಾಕಾಗುತ್ತೆ. ಈಗ ಹೇಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಬನ್ನೀಗ ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋಣ. ಹಚ್ಚು ಖಾರದ ಪುಡಿ, ಬೆಳ್ಳುಳ್ಳಿ, ಅರಿಶಿನ, ಇಂಗು, ಜೀರಿಗೆ, ಸಾಸಿವೆ, ಮೆಂತ್ಯ ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ನಲ್ಲಿಕಾಯಿ ಉಪ್ಪಿನಕಾಯಿಗೆ. ಬನ್ನಿ ಈಗ ಬಾಣಲಿ ಇಟ್ಕೊಂಡು ಒಂದೊಂದೇ ಹುರ್ಕೊಳ್ಳೋಣ. ಒಂದು 3 ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ, ಈಗ ಹುರಿದಾಗಿದೆ. ಹಾಗೆ ಅದೇ ಬಾಣಲಿಗೆ ಒಂದು 3 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಅದು ಆಗಿದೆ. ಅದನ್ನು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಜೀರಿಗೆ ಹಾಕ್ಕೊಂಡು ಹುರ್ಕೊಂಡು ಅದನ್ನು ತೆಗೆದು ಪ್ಲೇಟ್ಗೆ ಹಾಕ್ಕೊಂಡು ಈಗ ನಲ್ಲಿಕಾಯಿ ಹಚ್ಕೊಳ್ಳೋಣ. ಈಗ ಹುರಿದಿರೋ ಅಂಥದ್ದೆಲ್ಲ ತಣ್ಣಗಾಗಿದೆಯಲ್ಲ, ಅದನ್ನು ಈಗ ಪೌಡ್ರ್ ಮಾಡ್ಕೊಂಬರೋಣ. ನುಣ್ಣಕ್ಕೆ ಪೌಡ್ರ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಾನು ಇಲ್ಲೊಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ನೀವು ಬೇಕಂದರೆ ತುಂಬ ಬೇಕಾದ್ರೂ ಹಾಕ್ಕೋಬೋದು. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಏನು ತುಂಬ ಬಾಡೋ ಅವಶ್ಯಕತೆ ಇಲ್ಲ. 1-2 ಸೆಕೆಂಡ್ ಹಂಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಹಚ್ಚಿರೋ ಅಂಥ ನಲ್ಲಿಕಾಯಿ ಹಾಕಿ ಬಾಡಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಒಂದು 3-4 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಪೌಡ್ರೆಲ್ಲ ಹಾಕ್ಕೋಬೇಕಾಗತ್ತೆ. ಇದು ಅಷ್ಟೇ ನಲ್ಲಿಕಾಯಿ ಬಿಸಿ ಉಪ್ಪಿನಕಾಯಿ. ಇದು ಕೂಡ ತಕ್ಷಣಕ್ಕೆ ತಿನ್ನುವಂಥದ್ದು. ಮಾಡಿ ಒಂದು ದಿನ ಹೊರಗಡೆ ಇಟ್ಟು ನೆಕ್ಸ್ಟ್ ಡೇಯಿಂದ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೋಬೇಕು. ಈಗ ಅರಿಶಿನ, ಹಿಂಗು, ಉಪ್ಪು, ಅಚ್ಚು ಖಾರದ ಪುಡಿ, ಹಾಗೆ ಹುರಿದು ಪುಡಿ ಮಾಡಿರೋಂಥ ಪೌಡ್ರು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡ್ಕೋಬೇಕು. ಪೌಡ್ರ್ ಹಾಕಿದ್ಮೇಲೆ ಡ್ರೈ ಆಗಿದ್ರೆ ಕೊನೆಯಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಕೊನೆಯಲ್ಲಿ ಆಯಿಲ್ ಹಾಕೋದ್ರಿಂದ ತುಂಬ ದಿನ ಕೆಡದೇ ಇರುತ್ತೆ. ಹಾಗಾಗಿ ತುಂಬ ಡ್ರೈ ಅನಿಸಿದ್ರೆ ನಿಮಗೆ ನಾರ್ಮಲ್ ಆಯಿಲ್ನೇ ಹಾಕ್ಕೋಬೋದು. ನೋಡಿ, ಈಗ ನಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ರೆಡಿಯಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. 1 ಡೇ ಪೂರ್ತಿ ಹಾಗೆ ಇಟ್ಬಿಟ್ಟು ನೆಕ್ಸ್ಟ್ ಡೇಯಿಂದ ನೀವು ಯೂಸ್ ಮಾಡ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೂ ಹೊರಗಡೆ ಇಡಬಾರ್ದು, ಕೆಟ್ಟೋಗ್ಬಿಡುತ್ತೆ. ಬಿಸಿ ಮಾಡಿರೋದ್ರಿಂದ ಫ್ರಿಜ್ಜಲ್ಲೇ ಇಟ್ಕೊಂಡು ತಿನ್ನಬೇಕಾಗತ್ತೆ. ಇದನ್ನು ತುಂಬಾ ರುಚಿಯಾಗಿರುತ್ತೆ ನಲ್ಲಿಕಾಯಿ ಉಪ್ಪಿನಕಾಯಿ. ಮರೀದೆ ಒಂದು ಸಲ ಟ್ರೈ ಮಾಡಿ. ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.